ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿಗೆ ಜನವರಿ 31 ಕೊನೆ ದಿನ ಅಂತಕ್ಕಂಥ ವದಂತಿಯಿಂದಾಗಿ ತಿದ್ದುಪಡಿಗೆ ಜನ ಮುಗಿಬೀಳ್ತಾರೆ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಮುಗಿಬಿದ್ದಿದ್ದಾರೆ ಜನ, ಪರ್ಟಿಕ್ಯುಲರ್ಲಿ ಬೆಂಗಳೂರಿನಲ್ಲಿ. ರಾಜಾಜಿನಗರ ಬೆಂಗಳೂರು 1ನಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಜನವರಿ 31 ಕೊನೆಯ ದಿನ ಅಂತಕ್ಕಂಥ ವದಂತಿ ಇದೆ. ಸೊ ಮುಂಜಾನೆ 5 ಗಂಟೆಯಿಂದಲೇ ತಿದ್ದುಪಡಿಗೆ ಮುಗಿಬಿದ್ದಿದ್ದಾರೆ ಜನ, ಬಂದು ಸರತಿ ಸಾಲ ನಿಂತ್ಕೊಂಡು ಏನಾದರೂ ಸರಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ. ಈಗ ಆ ಜನರನ್ನು ನಿಯಂತ್ರಿಸೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಬೆಂಗಳೂರು 1, ನೀವು ರಾಜಾಜಿನಗರ ಅಂತಲೇ ಅಲ್ಲ, ಬಹುತೇಕ ಎಲ್ಲ ಬೆಂಗಳೂರು 1 ಕೇಂದ್ರಗಳಲ್ಲೂ ಇದೇ ರೀತಿ ಪರಿಸ್ಥಿತಿ ಇದೆ. ಡೇಟ್ 30 ಕೊಟ್ಟವರಲ್ಲ ಸರ್, 30 ಕೊಟ್ಟವ್ರೆ. ಇವತ್ತು 21 ನೀವೇನು ಮಾಡ್ತೀರ ಗೊತ್ತಾ, ಅವ್ರಿಗೆ ಇನ್ಫಾರ್ಮ್ ಮಾಡಿ ಸರ್ ನಾವು ಮಾಡಲ್ಲ ಅಂತ ಇನ್ಫಾರ್ಮ್ ಮಾಡಿ. ಏನಕ್ಕೆ ಅಂತ ಕೇಳ್ತಾರೆ ಹೇಳಿ ಸರ್, ಯಾಕಂದ್ರೆ ತುಂಬಾ ಜನ ಇದ್ದಾರೆ ಸರ್, ಅವ್ರಿಗೆಲ್ಲ ಕ್ರೌಡ್ ಎಲ್ಲ ಫೋನ್ ಮಾಡೋಕ್ಕಾಗಲ್ಲ. ಅಣ್ಣ ಒಂದು ನಿಮಿಷ ಇರೋಣ, ಒಂದು ನಿಮಿಷ ಇರೋಣ, 30ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಆ ದೃಶ್ಯದಲ್ಲಿ ನಾನು ನೋಡ್ತಾ ಇದ್ದೆ, ಏನೋ ಒಂದಷ್ಟು ವಾಗ್ವಾದ ನಡೀತಾ ಇತ್ತು ಸಿಬ್ಬಂದಿ ಜೊತೆ. ಈಗ ಜನವರಿ 31 ಲಾಸ್ಟ್ ಡೇಟ್ ಅಂತಕ್ಕಂಥದ್ದು ಕನ್ಫರ್ಮ್ಡಾ ಅಥವಾ ಇದು ಕೇವಲ ವದಂತಿನ? ಜನರಿಗೆ ಯಾರಾದರೂ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರಾ, ಹೇಗೆ ಅಂತ? ಅರವಿಂದ್, ಇಲ್ಲಿನ ಸಿಬ್ಬಂದಿಗಳು ಹೇಳುವಂಥ ಪ್ರಕಾರವೇ ಜನವರಿ 31ಕ್ಕೆ ಯಾವುದೇ ರೀತಿಯಾದಂತಹ ಕೊನೆಯ ದಿನಾಂಕ ಇಲ್ಲ. ಅಂದರೆ ಜನಕ್ಕೆ ವದಂತಿ ಹಬ್ಬಿದ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಸಮಸ್ಯೆ ಆಗಿದೆ. ಜನ ಏಕಾಏಕಿ ವದಂತಿಯನ್ನು ನಂಬಿ ಜನ ಆದಷ್ಟು ಬೇಗ ಮಾಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮುಂದೆ ಬರ್ತಾ ಇರುವಂಥದ್ದು ಗಮನಿಸ್ತಾ ಇದ್ರಿ. ನಾನೀಗ ಬೆಂಗಳೂರು 1 ರಾಜಾಜಿನಗರದ ಬೆಂಗಳೂರು 1 ಕೇಂದ್ರದ ಮುಂಭಾಗದಲ್ಲಿದ್ದೇನೆ. ಆ ಕ್ಯೂವನ್ನು ಗಮನಿಸ್ಬೋದು. ಫಸ್ಟ್ ಫ್ಲೋರ್ ಅಂದರೆ ಈ ಕಚೇರಿಯ ಫಸ್ಟ್ ಫ್ಲೋರಿಂದ ಕೆಳಭಾಗದ ಕಾಂಪೌಂಡ್ ತನಕವೂ ಕೂಡ ಸಾಲುಗಟ್ಟಿ ಜನ ನಿಂತಿದ್ದಾರೆ. ಬೆಳಗ್ಗಿನ ಜಾವ 3 ಗಂಟೆ 4 ಗಂಟೆ 5 ಗಂಟೆಯಿಂದಲೂ ಕೂಡ ಟೋಕನ್ಗಾಗಿ ಕಾಯ್ತಾ ಇದ್ದಾರೆ. ಬಟ್ ಆದರೆ ಟೋಕನ್ ಸಿಗ್ತಾ ಇರುವಂಥದ್ದು ಇವತ್ತಿಗಲ್ಲ, ಮುಂದಿನ 1 ವಾರ ಅಥವಾ 7-8 ದಿನದ ಮುಂದಿನ ದಿನಕ್ಕೆ ಟೋಕನ್ ಸಿಗ್ತಾ ಇದೆ. ಸದ್ಯ ಜನಕ್ಕೆ ಇದು ಬೇಸರ ಆಗ್ತಾ ಇರುವಂಥದ್ದು. ಬೆಂಗಳೂರಲ್ಲಿ ಸಾಕಷ್ಟು ಬೆಂಗಳೂರು 1 ಕೇಂದ್ರಗಳಿದ್ರೂ ಕೂಡ ಕೇವಲ ರಾಜಾಜಿನಗರ, ಮಲ್ಲೇಶ್ವರಂ, ಯಶವಂತಪುರಂ ಈ ಭಾಗಗಳಿಗೆ ಮಾತ್ರ, ಅಂದರೆ ಮುಖ್ಯವಾದಂತಹ ಹೆಡ್ ಕ್ವಾರ್ಟರ್ಸ್ ಥರ ಯಾವುದಿರುತ್ತೆ ಆ ಭಾಗಗಳಿಗೆ ಮಾತ್ರ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಉಳಿದ ಸಾಮಾನ್ಯ ವಾರ್ಡ್ಗಳಲ್ಲಿ ಇರುವಂತಹ ಯಾವುದೇ ಬೆಂಗಳೂರು 1 ಕೇಂದ್ರಗಳಿಗೆ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಇದು ಈ ಪ್ರಮಾಣದ ಜನರ ಒತ್ತಡವನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗಿರುವಂಥದ್ದು. ಕೆಲವೊಂದಷ್ಟು ಜನ ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೇನೆ. ಮೇಡಮ್, ಎಷ್ಟೊತ್ತಿಗೆ ಬಂದ್ರಿ, ಹೇಗೆ? ಸರ್ 5 o'clockಗೆ ಬಂದಿದ್ದೀನಿ ಸರ್. ಒಂದು 5 months ಪಾಪುನ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಗೌರ್ಮೆಂಟ್ ಕಡೆಯಿಂದ ಎಲ್ಲ ಕಡೆಯಿಂದನೂ ಕ್ಲಿಯರಾಗಿ ಹೇಳಿದ್ದಾರೆ 1 31 ಲಾಸ್ಟ್ ಅಂತ ಹೇಳ್ಬಿಟ್ಟು. ಟೋಕನ್ ಕೊಟ್ಟಿರೋದು ನೋಡಿ 2ನೇ ತಾರೀಕು. ಇಲ್ವೇ ಇಲ್ಲ. ಅವ್ರು ಹೇಳ್ತಾರೆ ಸರ್ವಿಸ್ ಇದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಏನಕ್ಕೆ ಸರ್ ಬರ್ಬೇಕಿತ್ತು ನಾವು? ಸರ್ ಗ್ಯಾರಂಟಿ ಕೊಡಿ ಅಂದರೆ ಆಗಲ್ಲ. ಯಾವ ಥರ ಗ್ಯಾರಂಟಿ ಕೊಡೋಣ ಅಂತಾರೆ. ಸರಿ ಆಯಿತು, 30 ಮೆಂಬರ್ಸಿಗೆ ದಿನ ಕೊಡ್ತಿರಲ್ಲ, ಸರಿ 15 ಆದರೂ ಮಾಡಿ ಅಂದರೆ ಅದೂ ಆಗಲ್ಲ. ಏನೂ ಆಗಲ್ಲ ಅಂತಂದರೆ ನಾವು ಎಲ್ಲಿಗೆ ಹೋಗಬೇಕು? ಫುಡ್ ಆಫೀಸ್ಗೆ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿ ಎಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಿ. ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಿರೋದು ಏನಕ್ಕೆ ನಾವು? ಸರ್ ನಾನು ಇರೋದು ಕುಣಿಗಲ್ಲು. ಇದನ್ನ ಮಾಡಿಸ್ಬೇಕಂತಾನೆ 1 ವಾರದಿಂದ ಕಾಯ್ಕೊಂಡಿದ್ದೀನಿ. ಮೂರನೇ ದಿನ ಇದು ಬಂದಿರೋದು. ಈ 5 o'clockಯಿಂದ ಪಟ್ಟೆಗರ್ಪಾಳ್ಯದಿಂದ ಬಂದಿದ್ದೀನಿ. ನಿಯರ್ ಒಂದು 50 ಬೆಂಗಳೂರು 1 ಇದ್ರು ಇದೊಂದಕ್ಕೆ ಬಂದು ಇಲ್ಲೇ ಮಾಡಿಸ್ಕೋಬೇಕು ಅಂತ ಹೇಳೋರೆ. ಹಂಗೆ ಬಂದು ಕಾಯ್ದ್ರೂ ಸರಿ, ನಮ್ಮ ಕಾಯ್ದದ ವ್ಯಾಲ್ಯೂನೂ ಇಲ್ವಲ್ಲ. ಏನು ಮಾಡೋದು ಇವಾಗ? ಸರ್ ನಾನು ಇಲ್ಲಿಂದ ಕುಣಗಲಿಗೆ ಶಿಫ್ಟ್ ಮಾಡಬೇಕು. ಬೆಂಗಳೂರವರು ಕಮಲಾನಗರದಿಂದ ಬಂದಿದ್ದೀನಿ. 6 ತಿಂಗಳಿಂದ ಕಾಯ್ತಾ ಇದ್ದೀನಿ. 6 ತಿಂಗಳಿಂದ ಬೆಂಗಳೂರಿನಲ್ಲಿ ಹೋಗಿ ವಿಜಯನಗರಕ್ಕೆ ಹೋಗಿ ರಾಜಾಜಿನಗರಕ್ಕೆ ಬನ್ನಿ, ಅವ್ರು ಯಾವಾಗ ಹೇಳ್ತಾರೆ ಅದಕ್ಕೆ ಮಾಡಿ. ಇವಾಗ ಇವಾಗ 6 ಗಂಟೆಯಿಂದ ಬಂದು ಎದ್ದು ಕಾಯ್ದು ಕೂತ್ಕೊಂಡು ಮಾಡ್ತಾ ಇದ್ದೀವಿ. ಇವಾಗ ಡೇಟ್ ಕೊಟ್ಟಿದ್ದಾರೆ. ಇವರು ಸಿಂಪಲಾಗಿ ಹೇಳಿ ಕಳಿಸ್ತವ್ರೆ. ಬೆಳಗ್ಗೆಯಿಂದ ನೀರಿಲ್ಲ, ಟಿಫನ್ ಇಲ್ಲ, ಏನಿಲ್ಲ. ಶುಗರ್ ಪೇಷೆಂಟು ಈಗ ಎಷ್ಟು ಜನ ಸಾಯ್ತಾರೋ, ಎಷ್ಟು ಜನ ಬದುಕ್ತಾರೋ ಗೊತ್ತಿಲ್ಲ. ಇದಕ್ಕೊಂದು ದಾರಿ ಮಾಡ್ಕೊಡೋಕ್ಕೆ ನಮ್ಗೆ ಏನಾದ್ರು ವ್ಯವಸ್ಥೆ ಮಾಡಿಕೊಟ್ರೆ ಅಷ್ಟು ಸಾಕಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ. ಈಗ ಯಾರಿಗೋ ಏನು ಮಗುವೊಂದನ್ನು ಕೂಡ ಕರ್ಕೊಂಡು ಬಂದು ಕಾಯ್ಕೊಂಡು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ ತಾವೆಲ್ಲಿಂದ ಬೆಳಗ್ಗೆ 6 ಗಂಟೆಗೆ ನಾನು ಬಂದಿದ್ದೀನಿ ಶ್ಯಾಮನಗರ ಅಂತ. ಕಾಯ್ದು ಚಿಕ್ಕ ಮಗು ಏನು ಮಾಡಬೇಕು? ಈ ಥರ ಮಾಡಿದ್ರೆ ಹೆಂಗೆ ಹೇಳಿ? ಸರ್ ಎಷ್ಟೇ ತಾರೀಕಿಗೆ ಸಿಕ್ಕಿದೆ ಟೋಕನ್? ಕ್ಯಾ ಡೇಟ್
ಫೆಬ್ರವರಿ ಹ್ಞೂ ಸಬರ್ ಹ್ಞೂ ಈ ಥರ ಆಗಿದೆ, ಹೆಂಗೆ ಮಾಡಬೇಕು? ಅರವಿಂದ್, ಎಲ್ಲ ಬೆಂಗಳೂರು ಒನ್ಗಳಿಗೂ ಕೊಟ್ಟಿದ್ರೆ ಬಹುಶಃ ಈ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಕೆಲವೊಂದಷ್ಟು ಬೆಂಗಳೂರು ಒನ್ಗಳಿಗೆ ಕೊಟ್ಟಿರುವಂತಹ ಪರಿಣಾಮವಾಗಿ ಸದ್ಯ ಈ ಪ್ರಮಾಣದ ಜನ ಮುಗಿಬೀಳ್ತಾ ಇದ್ದಾರೆ. ಜೊತೆಗೆ ವದಂತಿ ಹಬ್ಬಿದ ಹಿನ್ನೆಲೆಯಲ್ಲಿ ಜನ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಆದಷ್ಟು ಬೇಗ ಮಾಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಮುಗಿಬೀಳ್ತಾ ಇದ್ದಾರೆ. ಬಟ್ ಇವರನ್ನ ಕಂಟ್ರೋಲ್ ಮಾಡುವಂಥದ್ದು ಕೂಡ ಬೆಂಗಳೂರು ಒನ್ ಸಿಬ್ಬಂದಿಗೆ ಅರಸಾಹಸವನ್ನ ಪಟ್ಟಂತ ಆಗ್ತಾ ಇದೆ. ಕಾರಣ ಸರ್ವರ್ ಡೌನ್ ಕೂಡ ಕೆಲವೊಂದು ಸಂದರ್ಭದಲ್ಲಿ ಆಗ್ತಾ ಇದೆ. ದಿನಕ್ಕೆ ಕೇವಲ 30 ಜನಕ್ಕೂ ಮಾತ್ರ ಅವಕಾಶ ಇರುವಂಥದ್ದು. ಅದ್ರ ಮೇಲೆ ಹೆಚ್ಚಿಗೆ ಮಾಡೋಕೋದ್ರೆ ಸರ್ವರ್ ಡೌನ್ ಆಗ್ತಾ ಇದೆ. ಇದ್ರ ಮಧ್ಯೆ ಬರ್ತಾ ಇರುವಂತಹ ಜನರ ಸಂಖ್ಯೆ ಏನಿದೆ ಅದು 4-5 ಪಟ್ಟು 10 ಪಟ್ಟಷ್ಟು ಜಾಸ್ತಿ ಇರುವಂತಹ ಕಾರಣಕ್ಕಾಗಿ ಇದನ್ನ ಸರಿದೂಗಿಸೋದಕ್ಕೂ ಕೂಡ ಬಹಳ ಅರಸಾಹಸವನ್ನ ಪಡುವಂತಹ ಸ್ಥಿತಿ ಸದ್ಯ ಈ ಭಾಗದ ಬೆಂಗಳೂರು ಒನ್ ಕೇಂದ್ರದ ಸಿಬ್ಬಂದಿಗಳಿಗೂ ಕೂಡ ಎದುರಾಗಿದೆ. ಅರವಿಂದ್. ಓಕೆ ರಘು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಒಂದು ಕ್ಲಾರಿಟಿ ಕೊಡಿ, 31 ಲಾಸ್ಟ್ ಡೇಟಾ ಅಂತ. ನಂಬರ್ 2, ನೀವು ಬೆಂಗಳೂರು ಒನ್ ಸೆಂಟರ್ಗಳು ಎಲ್ಲ ಏರಿಯಾಗಳಲ್ಲೂ ಇದೆ, ಎಲ್ಲ ಕಡೆನೂ ಕೊಡಿ. 3 ಬೆಂಗಳೂರು ಒನ್ಗೆ ಕೊಟ್ಟರೆ ಬೆಂಗಳೂರು ಪಾಪ್ಯುಲೇಷನ್ ತಡೆಯುತ್ತಾ 3 ಕೇಂದ್ರಗಳನ್ನ? ನಂಗೆ ಅರ್ಥನೇ ಆಗ್ತಾ ಇಲ್ಲಪ್ಪ.